Adhyay 4. Srihari informed goddess Lakshmi that he had to incarnate as Devaki's eighth son to end the atrocities committed by Kamsa. He assured goddess Lakshmi that he would choose her at her wedding ceremony in the next birth. In the dungeon, Devaki began to show signs of pregnancy that increased Kamsa's anxiety, leading him to behave like a lunatic. He started seeing the image of the eighth child day and night. Lord Vishnu, incarnated as Krishna, started growing in the womb of Devaki. With each passing day, Devaki's beauty increased, boosting her confidence as she envisioned the downfall of Kamsa. As the time for delivery approached, Devaki earnestly pleaded with God to protect her child. Lord Vishnu appeared, suggesting the idea of swapping the baby with the one born to Yashoda in Gokul. Baby Krishna was born at midnight during Shravan Mas on Buddha Ashtami day in the Yadu clan. Vasudev picked up the newborn and with divine intervention managed to cross the swollen Yamuna river to reach Gokul. In Gokul, he placed baby Krishna beside Yashoda, who was in deep slumber. Vasudev, with a heavy heart, bid farewell to his son and carried the infant girl back to Devaki in the dungeon. ಅಖಿಳಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹರಿಯು ಭಕುತ ರಾಮನದಿಷ್ಟ ಪೂರಿಸೋ ಭವಹಾರಿ ಮುಕ್ತಿದಾಯಕ ಸಿಂಧು ನಿತ್ಯ ಸಿಂಧು ವಿಹಾರಿ ಲಕ್ಷ್ಮಿ ಸಹಿತೆ ಕಾಂತಗೃಹದೊಳೆರಳು ಪರಮ ಸುಶೀಲೆ ಪತಿವೃತೆಯಾದ ದೇವಕಿಯು ಪರಿಪರಿ ಶ್ರೀಹರಿಯ ಮೊರೆಯಿಟ್ಟು ಧ್ಯಾನಿಸಲು ಸರಸಿಜಾಕ್ಷನು ಕೇಳಿ ಹರುಷದಲ್ಲಿ ತನ್ನ ಪ್ರಿಯ ಸಿರಿದೇವಿಗರುಹಿದನು ತೊರೆಯಿಂದಲೇ ಸುಂದರಾಂಗಿಯೇ ಕೋಟಿ ಚಂದ್ರಮುಖಿ ಸುಂದರಿಯೇ ಮುಂದಿನ ಅವತಾರಕ್ಕೆಂದು ನಾ ಹೋಗುವೆನು ಹಿಂದಿನಿಂದಲೇ ನೀನ ನಂದದಲ್ಲಿ ಅವತರಿಸು ಒಂದು ನೋಡಲು ಬೇಡೆ ಮಧುರವಾಣಿ. ಶ್ರೀಹರಿಯು ತನ್ನ ಪ್ರಿಯ ಲಘುಮಿಗೆ, ಪ್ರಿಯೆ, ನಾನು ಮುಂದಿನ ಅವತಾರಕ್ಕಾಗಿ ಅಗ್ರಜನಿದ್ದಲ್ಲಿಗೆ ಹೋಗುತ್ತಿರುವೆ. ನೀನು ಭಕ್ತಶ್ರೇಷ್ಠ ಭೀಮಕ ರಾಜನಲ್ಲಿ ಪುತ್ರಿಯಾಗಿ ಜನಿಸು. ನಾನು ದೇವಕಿಯ 8ನೆಯ ಸುತನಾಗಿ ಜನಿಸಿ ಆ ದುರುಳ ಕಂಸನನ್ನು ವಧಿಸಿ ಪರಮಪೂಜ್ಯ ಮಾತಾಪಿತರನ್ನು ಕೂಡಿ ಧರಣಿಯಲ್ಲಿ ಶಾಂತಿಯನ್ನು ಸ್ಥಿರಗೊಳಿಸುವೆ. ನಂತರ ನಿನ್ನನ್ನು ಸ್ವಯಂವರದಲ್ಲಿ ಹರಣ ಮಾಡಿ ತರುವೆ. ಭಯಬೇಡ ಎಂದು ತಿಳಿ ಹೇಳುತ್ತಾನೆ. ಸಕಲ ಲೋಕವ ತನ್ನ ಜಠರದೋಳ್ ಪಾಲಿಸುವ ಅಖಿಳಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಭಕುತರೋಳ್ ಶ್ರೇಷ್ಠ ದೇವಕಿ ದಿವ್ಯ ಗರ್ಭದೊಳು ಭಕ್ತಾಭಿಮಾನಿತ ವಾಸಿಸಿದನು. ವಾಸಿಸಲು ದಿನೇ ದಿನೇ ಮಾಸವ ದಾಟಿ ಭಾಸುರಾಂಗಿಗೆ 3 ಮಾಸವಾಗಿರಲು ವಾಸುದೇವನ ದಯದಿ ಬಸುರಿನ ಚಿಹ್ನೆಗಳು ಸೂಸಿ ಕಂಡವು ಶೀಲೆ ದೇವಕಿಯೊಳು. ಸುಂದರಾಂಗಿಯ ನೋಡಿ ಬಂದಿ ಕಾಯುವ ಜನರು ಸಂಭ್ರಮದಿ ಬಂದರ ಕೂಳಕಂಸನ ಕಡೆಗೆ ಬಂದವರ ಮುಖವ ನೋಡಿ ಆನಂದದಲ್ಲಿ ಆ ರಾಜ ಬಂದ ಕಾರಣ ಜವದಿ ಪೇಳಿರೆಂದ. ಆಗ ಬಂದೀಚಾರರು ಕಂಸನಿಗೆ ದೇವಕಿಗೆ 8ನೇ ಬಸುರು ಕಾಣುತ್ತಿರುವುದು ಎಂಬ ಖುಷಿಯ ವಾರ್ತೆಯನ್ನು ಹೇಳುತ್ತಾರೆ. ಆಗ ಕಂಸನು ಅವರಿಗೆ ಈ ರೀತಿ ಹೇಳುತ್ತಾನೆ. ಭಾಪುರೆ ಭಲಾರೆ ಬಂದಿಚಾರರೆ ನಿಮ್ಮ ಈ ಪರಿಯ ವಾರ್ತೆ ಕೇಳಿ ಹರುಷಗೊಂಡೆನಾ. ಹರುಷದಿಂದ ಕೊಡುವೆ ನಿಮಗೆ ಪಾರಿತೋಷಕ. ತ್ವರದಿ ತಿಳಿಸಿರನಗೆ ತರುಳ ಜನಿಸಿದಾಕ್ಷಣ. ಜನಿಸಿದಂಥ ಕಾಳನನ್ನು ಮುರಿವೆ ನಾಕ್ಷಣ. ಮನಸ್ಸಿನಂತೆ ರಾಜ್ಯವಾಳುವೆ ಅವನಿಯೋಳ್ ಮುನ್ನ. 8ನೇಯ ತರುಳ ನನಗೆ ಗಂಟಲಗಾಣನು. 8ರವನ ಮುರಿದ ಮೇಲೆ ಕಂಟಕವೇನು. ಜವದಿ ಪೋಗಿ ಕಾಯುತ್ತಿರ್ರಿ ಜಾಣೆ ದೇವಕಿನ. ಜಡಜನಾಭನ ವಾಣಿ ಅರಿತು ನಡೆಯಿರಿ ಮುನ್ನ. ಭಾಪುರೆ ಭಲಾರೆ ಬಂದಿಚಾರರೆ ನಿಮ್ಮ ಈ ಪರಿಯ ವಾರ್ತೆ ಕೇಳಿ ಹರುಷಗೊಂಡೆನಾ. ಅಂದಿನಿಂದ ಆ ದುರುಳ ಕಂಸನು ಭ್ರಾಂತಿಯಿಂದ ಹರಿದಾಡತೊಡಗುತ್ತಾನೆ. ಕಂಡವರೆಲ್ಲ ಆ ಮೂಢನಿಗೆ 8ನೆಯ ವೈರಿಯಂತೆ ತೋರುತ್ತಾರೆ. ಮತಿಗೆಟ್ಟವರಂತೆ ಹಗಲಿರುಳು 8ನೇ ವೈರಿಯ ಧ್ಯಾನದಲ್ಲಿ ದಂಗಾಗಿ ಕುಣಿಯುತ್ತಿರುತ್ತಾನೆ. ಪದುಮನಾಭನು ದೇವಕಿಯ ಉದರದೋಳು ಬೆಳೆಯುತ್ತಿರಲು
ಉದಿತ ರವಿಯ ತೇಜದಂತೆ ಪದ್ಮಜಾಕ್ಷಿ ತೋರುತಿಹಳು. ಪದ್ಮನಾಭನು ದೇವಕೀಯ ತರುಳನನ್ನು ಸ್ಮರಿಸಲಾಗೆ. ಹರಿಯ ಪ್ರೇರಣೆಯಿಂದ ತರುಣಿ ದುರುಳ ಕಂಸನ ಮುರಿವೆನಿಗಲೆ. ತ್ವರದಿ ಖಡ್ಗ ತನ್ನಿರೆಂಬೊಳು ಪದ್ಮನಾಭನು ದೇವಕೀಯ. ದುಷ್ಟರ ಪರಿವಾರವನ್ನೇ ಕುಟ್ಟಿ ಮುರಿದು ಬಿಸೋಟಾಡಿ ಶಿಷ್ಟರನ್ನು ಪಾಲಿಪೆನೆಂದು ಮುಷ್ಟಿ ನೆಲಕ್ಕೆ ಘಟ್ಟಿಸೆಳೋಳು ಪದ್ಮನಾಭನು ದೇವಕೀಯ. ವೀರನಾರಿ ಮಣಿಯು ತನ್ನ ವೀರಭುಜವ ಚಪ್ಪರಿಸುತ್ತ ಭಾರಿ ನೀಚ ಕಂಸನನಿಗಲೆ ಹಾರಿ ಮುರಿವೆನೆಂದು ಹೇಳೋಳು ಪದ್ಮನಾಭನು ದೇವಕೀಯ. ಆರು ತರುಳರನ್ನ ನೆಲಕ್ಕೆ ತುರಿ ಒಗೆದ ಶೂರನೆ ತಾಳೋ. ಸಾರಿ ಹೇಳುವೆ ನಿನ್ನನು ಸಭೆಯೋಳು ಚೂರು ಚೂರು ಮಾಡಿ ಚಲ್ಲುವೆ ಪದ್ಮನಾಭನು ದೇವಕೀಯ. ಉದರದೋಳು ಬೆಳೆಯುತ್ತಿರಲು ಉದಿತ ರವಿಯ ತೇಜದಂತೆ ಪದ್ಮಜಾಕ್ಷಿ ತೋರುತಿಹಳು ಪದ್ಮನಾಭನು ದೇವಕೀಯ. ಮಡದಿಯ ಮಾತುಗಳನ್ನು ಕೇಳಿ ವಸುದೇವ ಕಡುಭಯ ಪಡುತ್ತಾನೆ. ನಿನ್ನ ಮಾತುಗಳನ್ನು ಕೇಳಿ ಸುತ್ತಲಿನ ಬಿಚ್ಚುಗತ್ತಿಯ ಪ್ರಹರಿಗಳು ಬಂದು ನಿನ್ನನ್ನು ಸುತ್ತುಗಟ್ಟುವರು. ಆ ದುಷ್ಟ ಕಂಸನ ಭಯ ನಿನಗಿಲ್ಲವೇ? ಸುಮ್ಮನೆ ಒಂದೇ ಮನದಿಂದ ಶ್ರೀರಾಮನ ಸ್ಮರಣೆ ಮಾಡು ಎಂದು ವಿನಂತಿಸುತ್ತಾನೆ. ಅತ್ತ ಯೋಗಮಾಯು ಹರಿಲೀಲೆಗೆ ಅನುಸರಿಸಿ ಯಶೋಧೆಯ ಗರ್ಭದಲ್ಲಿ ವಾಸಿಸುತ್ತಾಳೆ. ಶ್ರೀಹರಿ ಇಲ್ಲದ ವೈಕುಂಠ ಸರಿಗಾಣದು ಎಂದು ಸುರಲೋಕದ ವಾಸಿಗಳೆಲ್ಲ ಸರಸಿಜಾಕ್ಷನ ದಿವ್ಯ ದರ್ಶನಕ್ಕಾಗಿ ಮಥುರಾಪುರಕ್ಕೆ ಹೊರಡುತ್ತಾರೆ. ಮೂರು ಯಾಮ ರಾತ್ರಿ ಮೀರಲು ಸುರವರರು ಮೂರಾರಿಯನೆ ನೋಡ ಬಂದರಾಗೆ. ಮೂರ್ಜಗದೊಡೆಯನು ನಾರಿಯ ಗರ್ಭದಿ ತೋರಲು ಶಿರಬಾಗಿ ಶರಣೋದರಾಗೆ. ಆದಿಮೂರ್ತಿ ನಿನ್ನ ಅಗಾಧ ಲೀಲೆಯು ವೇದ ಶ್ರುತಿಗೆ ತಿಳಿಯದಾದಿಥರಿ. ಯಾದವ ಕುಲಮಣಿಯಾಗಿ ನೀ ಜನಿಸಲು ಸಾಧ್ವಿಯ ಪುಣ್ಯವೆಂಥದ್ದು ಹರಿ. ನಮೋ ಸಿಂಧು ಶಯನ ನಮೋ ಇಂದಿರಾ ರಮಣ ನವಕೋಟಿ ಚಂದ್ರವದನ ಮೋಹನ. ನಮೋ ಭವ ಸಿಂಧು ತಾರಣ ಶಾಂತಿ ಸದನ ನಮೋ ಭಕ್ತಾಭಿಮಾನಿ ಜಾನಕಿ ರಮಣ. ಮೂರು ಯಾಮ ರಾತ್ರಿ ಮೀರಲು ಸುರವರರು ಮೂರಾರಿಯನೆ ನೋಡ ಬಂದರಾಗೆ. ಈ ರೀತಿ ಬ್ರಹ್ಮಾದಿ ಅಮರರು ಬಹುಪರಿಯಿಂದ ಶ್ರೀರಮಣನನ್ನು ಭಜಿಸುತ್ತಾ ದೇವಕಿಯ ಗರ್ಭವನ್ನು ಪ್ರದಕ್ಷಿಣೆ ಮಾಡಿ ವಂದಿಸಿ ಸಿರಿದೇವಿಯ ಸಹಿತ ಮರಳಿ ಹೊರಡುತ್ತಾರೆ. ಆಗ ದೇವಕಿ ಹರ್ಷದಿಂದ ಎದ್ದು ಕನಸಿನಲ್ಲಿ ಕಂಡಂತೆ ಪತಿಗೆ ವರ್ಣಿಸತೊಡಗುತ್ತಾಳೆ. ತನ್ನ ಹೃದಯವಾಸಿಯಾದ ದಿವ್ಯಮೂರ್ತಿಯನ್ನು ಎಷ್ಟು ವರ್ಣಿಸಿದರೂ ಸಾಲದು ಅವಳಿಗೆ. ಇತ್ತ ಕಂಸ ತನ್ನ ಚಾರುಕಿಯರನ್ನು ಕರೆದು ನಾರಿಯ ಪ್ರಸವ ದಿನವನ್ನು ನೋಡಿ ಬರಲು ಹೇಳುತ್ತಾನೆ. ಅವನ ಅವಸ್ಥೆ ವರ್ಣನಾತೀತವಾಗಿರುತ್ತದೆ. ಎಲ್ಲಿ ನೋಡಿದರೂ ಯಾರನ್ನು ನೋಡಿದರೂ ಅವನಿಗೆ 8ನೆಯ ವೈರಿಯೇ ಕಾಣುತ್ತಾನೆ. ಕುಡಿಯುವ ನೀರಿನಲ್ಲಿ, ತಿನ್ನುಣ್ಣುವ ಪದಾರ್ಥದಲ್ಲಿ, ಅಷ್ಟೇ ಅಲ್ಲ ಕನ್ನಡಿಯಲ್ಲಿ ತನ್ನ ಮುಖ ನೋಡಿದರೂ ಅವನಿಗೆ ತನ್ನ ವೈರಿಯ ಮುಖವೇ ಕಾಣುತ್ತದೆ. ಹೀಗೆ ದಿಕ್ಕೆಟ್ಟು ಕಂಸನು ಹಾರಾಡುತ್ತಿರಲು ಇತ್ತ ದೇವಕಿಗೆ ಪ್ರಸೂತಿ ದಿನವು ಬಂದೊದಗುತ್ತದೆ. ರಾತ್ರಿ 2 ಪ್ರಹರವಾಗಿರಲು ದೇವಕಿಯು ಪ್ರಸೂತಿ ಸಮಯದಿ ಹರಿಯನ್ನು ಸ್ಮರಿಸುತ್ತಾ ಈ ರೀತಿ ಮೊರೆ ಹೋಗುತ್ತಾಳೆ. ಉಡಿವೋಡಿನ ಬೇಡಿ ಕೊಂಬೆ ಗಡನೆ ಬಾರು ಕಡಲ ಶಯನ. ಉಡಿವೋಡಿನ ಬೇಡಿ ಕೊಂಬೆ ಗಡನೆ ಬಾರು ಕಡಲ ಶಯನ. ಕಡುಕಂಸನ ಬಾಧೆಯ ಕಡಲ
ಮಡುವಿನೊಳಗೆ ಸಿಲುಕಿ ನಾನು ಮಡಿಯುತ್ತಿರುವೆ ಕಡೆ ಘಾಯಿಸೋ ತಡವ ಮಾಡುವ ಸಮಯವಲ್ಲ ಉಡಿವೊಡ್ಡಿನ ಬೇಡಿಕೊಂಬೆ ಗಡನೆ ಬಾರೋ ಕಡಲ ಶಯನ ಸೃಷ್ಟಿಗೀಶನೆಯನಗೆ ಈಗ ಪುಟ್ಟುವ ಶಿಶುವು ನಿನ್ನದಯ್ಯ ಶ್ರೇಷ್ಠ ರಾಮಚಂದ್ರನೇ ಮನ ಮುಟ್ಟಿನ ಮೀಪೆ ಕಾಯೋ ದೇವಾ ಉಡಿವೊಡ್ಡಿನ ಬೇಡಿಕೊಂಬೆ ಗಡನೆ ಬಾರೋ ಕಡಲ ಶಯನ ಎನ್ನ ದುರಿತ ಬಂಧನವನ್ನೇ ನಿನ್ನ ನಂಬಿ ಮರೆತು ಬಿಟ್ಟೆ ಎನ್ನ ಕಂದನ ಕಾಯದಿರೆ ನೀ ಎನ್ನ ಪ್ರಾಣ ಉಳಿಯದಯ್ಯ ಉಡಿವೊಡ್ಡಿನ ಬೇಡಿಕೊಂಬೆ ಗಡನೆ ಬಾರೋ ಕಡಲ ಶಯನ ಉಡಿವೊಡ್ಡಿನ ಬೇಡಿಕೊಂಬೆ ಉಡಿವೊಡ್ಡಿನ ಬೇಡಿಕೊಂಬೆ ಉಡಿವೊಡ್ಡಿನ ಬೇಡಿಕೊಂಬೆ ಗಡನೆ ಬಾರೋ ಕಡಲ ಶಯನ. ಹರಿಣಾಕ್ಷಿ ದೇವಕಿಯ ಮೊರೆ ಕೇಳಿ ಶ್ರೀಹರಿಯು ಕರುವಿನ ಧ್ವನಿ ಕೇಳಿ ಬರುವ ಸುರಭಿಯಂತೆ ಭರದಿಂದ ಬಂದವಳ ಎದುರಿನಲ್ಲಿ ಕಣ್ತೆರೆದು ನೋಡೆನುತ ತರುಣಿಗೆ ಅಂದ. ತರುಣಿತ ಕಣ್ತೆರೆದು ನೋಡುತ್ತಿರೆ ತನ್ನ ಮುಂದೆ ಸರಸಾಗಿ ನಸುನಗುತ್ತ ರವಿಕೋಟಿ ತೇಜದಲ್ಲಿ ಸೆರೆಮನೆಯ ಒಡೆದು ಬ್ರಹ್ಮಾಂಡವನ್ನು ಚರಿಸುವ ಮುರಹರನ ನೋಡಿತಾ ಬೆರಗಾದಳು. ಹರಿಯನ್ನು ನೋಡುತ್ತಿರೆ ಶಿರ ಉಬ್ಬಿ ಬರಲಾಗೆ ಸರಿಯಾಗಿ ಬಾಯಿಂದ ನುಡಿಬಾರದೆ ಇರಲು ಸರಸಿಜಾಕ್ಷಿಯು ತಾನು ಸುರಿಸಿದಳು ಕಣ್ಣೀರು ಸಿರಿವರನ ಚರಣಕ್ಕೆ ಹರುಷದಿಂದ. ಹರಿರೂಪ ನೋಡಿ ದೇವಕಿ ಹರುಷದಿಂದ ಶಿರಬಾಗಿ ಕೊಂಡಾಡಿದಳು ಬಹುಪರಿಂದ. ಸಿರಿವರನು ನೋಡಿತಾ ದೇವಕಿಗೆ ಅಂದ, ವರಕುವರನ ನಿನಗೆ 8ರವನೆಂದ. 8 ವರ್ಷದ ಬಾಲನಾದರೇನು ಚಂದ, ಸಂತುಷ್ಟಗೊಳಿಸಯ್ಯ ಶಿಶುರೂಪದಿಂದ. ಹರಿರೂಪ ನೋಡಿ ದೇವಕಿ ಹರುಷದಿಂದ ಶಿರವಾಗಿ ಕೊಂಡಾಡಿದಳು ಬಹುಪರಿಂದ. ಆಗ ಶ್ರೀಹರಿಯು ತನ್ನ ಜನನಿಗೆ ಈ ರೀತಿ ಹೇಳುತ್ತಾನೆ. ಆಲಿಸೆನ್ನಯ ಜನನಿ ನೀಯನ್ನ ನುಡಿ ಆಲಿಸೆನ್ನಯ ಜನನಿ. ಆಲಿಸೆಯದು ಕುಲಶೀಲೆ ಶಿರೋಮಣಿ, ಪಾಲಿಸುವೆನೆ ನಿನ್ನ ಶೀಲದ ದಿವ್ಯ ನುಡಿ ಆಲಿಸೆನ್ನಯ ಜನನಿ. ಬಾಲನಾಗಿ ನಾ ತೋರಲು ಈ ಕ್ಷಣಕ್ಕೆ ಕಾಲ ಕಳೆಯದೆಯನ್ನ ಕಳುಹಿಸೆ ಗೋಕುಲಕ್ಕೆ ಆಲಿಸೆನ್ನಯ ಜನನಿ. ಅಲ್ಲೇ ಯಶೋದಮನಲ್ಲೇ ಎನ್ನನು ಬಿಟ್ಟು ಅಲ್ಲಿರೋ ಕೂಸಿನ್ನ ತಂದಿಲ್ಲೇ ಇಡಿರಿ ಜವದಿ ಆಲಿಸೆನ್ನಯ ಜನನಿ. ಅಗ್ರಜನ ಕೂಡಿಲ್ಲಿಗೆ ಸಮಯ ಸಾಧಿಸಿ ಬಂದು ಧನುಜನ ಮುರಿದು ನಿಮ್ಮನ್ ಬಿಡಿಸುವೆ ತಾಪದಿಂದ ಆಲಿಸೆನ್ನಯ ಜನನಿ. ನೀಯನ್ನ ನುಡಿ ಆಲಿಸೆನ್ನಯ ಜನನಿ. ಸರಸಿಜಾಕ್ಷಿಯು ಶ್ರೀ ಹರಿವಚನ ಕೇಳುತ್ತಲೇ ಚರಣಕ್ಕೆರಗಲು ಬಲು ಹರುಷದಿಂದ ಸಿರಿವರನು ತಾನು ಶಿಶುರೂಪಾಗಿ ಅಳುತ್ತಿರಲು ಭರದಿ ಮೋಹದಿ ಎತ್ತಿಕೊಂಡಳಾಗೆ. ಸುಂದರಾಂಗಿಗೆ ಹರಿಯು ಕಂದನಾಗಿ ತಾನು ಮಂದಹಾಸವ ಬೀರುತ್ತಾನಂದದಿರೆ ನೋಡಿ ಬಂದ ಸುರವರರೆಲ್ಲ ಅಂಬರದಿ ಗಂಭೀರ ದುಂದುಭೀನಾದದಿಂ ತುಂಬಿದಾರೋ. ವದಿಶ್ರಾವಣ ಮಾಸ ಬುಧ ಅಷ್ಟಮಿಯ ದಿವಸ ಒದಗಿರಲು ಅಂದು ನಕ್ಷತ್ರ ರೋಹಿಣಿಯಲ್ಲಿ ಯದುಕುಲದಿ ಜನಿಸಿದ ಬದುಮನಾಭಗೆ ಸುರರು ಪದೇ ಪದೇ ಪುಷ್ಪದ ಮಳೆಗರೆದರು. ಸಿಂಧು ಶಯನನ ಮಾಯದಿಂದ ದೇವಕಿಯು ಕಂದನ್ನ ತಾ ಪಡೆದೆನೆಂಬ ಭ್ರಾಂತಿಯಿಂದ ಹಿಂದಾದ ಭಯದ ಸಂಗತಿ ನೆನೆದು ತಾಜವದಿ ಬಂದಳು ಪತಿ ಕಡೆಗೆ ಮುದ್ದಾಡುತ್ತಾ.
ಮುದ್ದಾಡುತ್ತಿರಿ ಇಲ್ಲಿ ಗದ್ದಲಾದೀತೆಂದು ಸದ್ದು ಮಾಡದೆ ಹರಿಯ ಸುದ್ದಿಯನ್ನು ಹೇಳುತ್ತಲೇ ಮುದ್ದು ಮಗುವನ್ನು ಕದ್ದೊಯ್ಯಲು ಗೋಕುಲಕ್ಕೆ ಮಧ್ಯರಾತ್ರಿಯೊಳು ತನ್ನ ಪತಿಗೆಂದಳು. ಬ್ಯಾಗದಿ ಗೋಕುಲಕ್ಕೆ ಪೋಗಿ ಬಾನಾಥ, ಬ್ಯಾಗದಿ ಗೋಕುಲಕ್ಕೆ ಪೋಗಿ ಬಾನಾಥ, ಪೋಗಿ ಈ ಕಂದನ್ನಲ್ಲೇ ಇಟ್ಟು ಬಾಕಾಂತ, ಬ್ಯಾಗದಿ ಗೋಕುಲಕ್ಕೆ ಪೋಗಿ ಬಾನಾಥ, ಅಲ್ಲಿರ ಶಿಶುವಿನ ಇಲ್ಲೇ ತರಲು ಈಗ ಒಳ್ಳೆ ಸಮಯವಿದು ಏಳು ನಿಕಾಂತ, ಬ್ಯಾಗದಿ ಗೋಕುಲಕ್ಕೆ ಪೋಗಿ ಬಾನಾಥ, ತಡ ಮಾಡದಿರೋ ಉಡಿವಡ್ಡಿ ಬೇಡುವೆ ನಿನ್ನ, ಹುಡುಗನ ಧ್ವನಿ ಕೇಳಿ ದುರುಳರೆಳುವರಿನ್ನ, ಬ್ಯಾಗದಿ ಗೋಕುಲಕ್ಕೆ ಪೋಗಿ ಬಾನಾಥ, ಶ್ರೀಹರಿ ಪೇಳಿದ ದಾರಿ ತೋರಿದೇನಾ, ಪಾರುಗಾಣಿಸುವನು ಶ್ರೀರಾಮ ಮುನ್ನ, ಬ್ಯಾಗದಿ ಗೋಕುಲಕ್ಕೆ ಪೋಗಿ ಬಾನಾಥ, ಪೋಗಿ ಈ ಕಂದನ್ನಲ್ಲೇ ಇಟ್ಟು ಬಾಕಾಂತ, ಬ್ಯಾಗದಿ ಗೋಕುಲಕ್ಕೆ ಪೋಗಿ ಬಾನಾಥ. ಮಡದಿಯ ನುಡಿ ಕೇಳಿ ವಸುದೇವ ಹೇಳುತ್ತಾನೆ, ಇಂಥ ಮಧ್ಯರಾತ್ರಿಯಲ್ಲಿ ಮುಸಲಧಾರೆ ಮಳೆಯಲ್ಲಿ ಯಮುನೆಯನ್ನು ದಾಟಿ ಹೇಗೆ ಹೋಗಲಿ? ಈ ನಗುವ ಕಂದನನ್ನು ಕರೆದೊಯ್ಯುವುದು ಹೇಗೆ? ಆಗ ದೇವಕಿಯು, ನನ್ನ ಮಂದಹಾಸನನ್ನು ಇಂದ್ರಾಪತಿಯು ಕಾಯುವನು, ಒಂದೂ ವಿಚಾರಿಸದೆ ಈಗ ಬೇಗನೆ ಗೋಕುಲಕ್ಕೆ ಹೋಗಿ ಬಾ ಎನ್ನುತ್ತಾಳೆ. ತನ್ನ ಮುದ್ದು ಕಂದನ ದರ್ಶನ ಎಂದಾಗುವುದೋ ಎಂದು ಶ್ಯಾಮಸುಂದರನ ಮುಖ ಪಿಡಿದು ಚಿಂಬಿಸುತ್ತಾ ಕಣ್ಣೀರು ತುಂಬಿ ಈ ರೀತಿ ಮನದಲ್ಲಿ ಅನ್ನುತ್ತಾಳೆ. ಸಿರಿವರವರ ಕುವರ ನಿನ್ನ ಹ್ಯಾಂಗ ಕಳುಹಲಿ ಬಾಳ, ಸಿರಿವರವರ ಕುವರ ನಿನ್ನ ಹ್ಯಾಂಗ ಕಳುಹಲಿ ಬಾಳ, ತರುಳ ನಿನ್ನ ಕಳುಹಿ ಹ್ಯಾಂಗ ಕಾಲ ಕಳಿಯಲಿ ಬಾಳ, ಸಿರಿವರವರ ಕುವರ ನಿನ್ನ ಹ್ಯಾಂಗ ಕಳುಹಲಿ ಬಾಳ, ನಿನ್ನ ಪಾಲನೆ ಮಾಡದೆ ಮುನ್ನ ರನ್ನ ತೊಟ್ಟಿಲಲ್ಲಿ ಹಾಕದೆ ಈಗ, ಸನ್ನು ತಾಂಗ ನಿನ್ನನು ಈ ಪರಿ ಹ್ಯಾಂಗ ಕಳುಹಲಿ ಬಾಳ, ಸಿರಿವರವರ ಕುವರ ನಿನ್ನ ಹ್ಯಾಂಗ ಕಳುಹಲಿ ಬಾಳ, ಮಂದಹಾಸ ನಿನ್ನ ಮಧುರ ಸುಂದರ ರೂಪವನ್ನು ಮುಂದೆ ತಂದೆ ರಾಮಚಂದ್ರ ನೆನಗೆ ಎಂದು ತೋರುವನೋ ಬಾಳ, ಸಿರಿವರವರ ಕುವರ ನಿನ್ನ ಹ್ಯಾಂಗ ಕಳುಹಲಿ ಬಾಳ, ಸಿರಿವರವರ ಕುವರ ನಿನ್ನ ಹ್ಯಾಂಗ ಕಳುಹಲಿ ಬಾಳ. ಇಂದು ಮುಖಿ ದೇವಕಿಯು ಕಂದನನು ಬಹುಪರಿಯಿಂದ ತಾಪದೆ ಪದೇ ಚುಂಬಿಸುತ್ತ ಇರಲಾಗೆ, ಮುಂದೆನಗೆ ತಡವಾದಿತೆಂದು ವಸುದೇವ ಸುಂದರಿಯ ನೋಡುತ್ತಲೇ ನೊಂದ ಮನದಿ, ಅರಸಿಯೊಬ್ಬಳ ಬಿಟ್ಟು ತೆರಳದಲೆ ವಸುದೇವ ಪರಮ ದುಃಖದಿ ಸತಿಯ ತಿರುಗಿ ನೋಡುತ್ತ, ಪರಮ ದಯಾಳು ಶ್ರೀಹರಿ ನಿನ್ನ ಮಾಯಕ್ಕೆ ಶರಣರು ತಪ್ತರದಿಂದ ನಡೆದನಾಗೆ, ಹರಿಯ ಸ್ಮರಿಸುತ್ತ ಹೊರಟ ನರವೀರನಿಗೆ ಆಗ ಚರಣ ಬಂಧನ ಬಂದಿ ದ್ವಾರದ ಕೀಲಿಗಳು ಮುರಿದು ಬೀಳಲು ದಾರಿ ಸರಿಯಾಗುತ್ತಿರಲಾಗೆ, ಭರದಿ ಬಂದನು ಯಮುನಾ ತೀರಕ್ಕಾಗೆ. ಬಂದ ಯಮುನಾ ತೀರಕ್ಕಾಗೆ ಬಂದು ತಾನು ವಸುದೇವ ಇಂದಿರೇಶನನ್ನು ಹೊತ್ತುಕೊಂಡು ಮಾರ್ಗ ನೋಡುತ್ತಾ, ದಾರಿ ಕಾಣದೆ ಮಾರಿ ಕಾಣದ ಘೋರ ರಾತ್ರಿಯೋಳು ಮುಸಲಧಾರೆ ಮಳೆಯು ಬೀಳುತ್ತಿರಲು, ದಾರಿ ಕಾಣದೆ ನಿಂತು ನೋಡುತ್ತಿರಲು ಕೋಲ್ ಮಿಂಚಿನಲ್ಲಿ ದಿಕ್ಕು ಕಾಣಲು, ಅಂತರದೋ ಶ್ರೀ ಸೀತಾಕಾಂತನ ಚಿಂತಿಸುತ್ತಲೇ ನಡೆದನು ವಸುಧಿಪಾಲನನ್ನು ಮಳೆಯೊಳು ವಸುದೇವ ಹೊತ್ತುಕೊಂಡು, ನಿಶೆಯೊಳೂತ ನಡೆಯುತ್ತಿರಲು ವಸುಕಿ ನೋಡಿ ಬಂದನು
ಆದಿಶೇಷ ಬಂದು ಹರಿಗೆ ಆದರದಿಂದ ತನ್ನ ಹೆಡಿಲೆ ವೇದ ವಂದೆಗೆ ಮರೆ ಮಾಡುತ್ತ ಮೋದದಿಂದ ನಡೆದನು. ಹರಿಯ ಚರಣ ನೋಡಲು ಯಮುನ ಹರುಷದಿಂದ ಏರಿ ಬರಲು ನರನು ಭಯದಿ ಹರಿಯ ಸ್ಮರಿಸಿ ತರಳನೆತ್ತಿ ಹಿಡಿದನು. ಮೇಲೆ ಬರುವ ನೀರ ನೋಡಿ ಬಾಲ ಹರಿಯು ಕಾಲು ಚಚಲು ಕಾಲು ಸ್ಪರ್ಶವಾಗಲು ಯಮುನ ಸೀಳದಾರಿ ನಿತ್ತಳು. ಸರಳ ದಾರಿಯಾಗಲಾಗೆ ಭರದಿ ಬಂದ ನಾಚೆ ದಂಡೆಗೆ ತ್ವರದಿ ಹೊರಟನಾಗೆ ಗೋಕುಲಪುರದ ಮಹಾದ್ವಾರಕ್ಕೆ. ಅಂದು ಗೋಕುಲದಲ್ಲಿ ನಂದಗೋಪನ ಮಡದಿ ಸುಂದರಿಗೆ ದಿನ ತುಂಬಿ ಸುಂದಾಗಿ ಮಲಗಿರಲು ಸಂಧಿ ಸಾಧಿಸಿ ಹರಿಯ ಪ್ರಿಯಳಾದ ಮಾಯಿತ ಬಂದಾಡುತಿಹಳಲ್ಲೆ ಶಿಶುವಂದದಿ. ಶ್ರೀಹರಿಯ ಮಾಯದಿಂದ ರಾತ್ರಿ ಆಗ್ರಹದಿ ಗಾಢ ನಿದ್ರೆಯೊಳು ಯಶೋದೆ ತಾ ಮಲಗಿರಲು ತೋರುತಿಹವಲ್ಲಲ್ಲಿ ಶೋಭೆಯ ಜ್ಯೋತಿಗಳು ನಾರಿ ಮಲಗಿರ್ದ ಮಂದಿರದವರೆಗೆ. ಶಶಿಮುಖಿ ಯಶೋದೆಯ ಬಸುರಿನಲ್ಲಿ ಬಂದಂತೆ ಸ್ತನಪಾನ ಸೇವಿಸುವ ಆದಿಮಾಯೆ ಶಿಶುವಾಗಿ ಜಗವ ಮೋಹಿಸುವಂತೆ ನಸುನಗುತ್ತ ಹಸುಳನಾದ ಹರಿದಾರಿ ನೋಡುತಿಹಳು. ಬಾಲಮುಕುಂದ ತನ್ನಾಲಯಕ್ಕೆ ಬಂದನೆಂದ ಬಾಲೆ ಹರುಷದಲ್ಲಿ ತನ್ನ ಮನದಿ ನಮಿಸುತ್ತಲಿ ಲೀಲೆಗನುಸರಿಸಿ ಆ ವಸುದೇವನಿಗೆ ತನ್ನ ತೋಳ ಚಾಚುತ ಇಚ್ಛೆ ತೋರುತಿಹಳು. ಶಶಿಕೋಟಿ ಸಮತೇಜದ ಆ ಶಿಶುಗಳು ಗ್ರಹದಿ ನಸುನಗುತ್ತ ಮೃದು ಚರಣ ಕರಚಾಚಿಯಾಡುತ್ತಿರೆ. ವಸುದೇವ ನೋಡಿ ಮೋಹಿತನಾಗಿ ತಾತಂದ ಹಸುಳನ್ನ ಬಿಟ್ಟು ಮುಂದೋಗದಾದ. ಇರುಳು ಸರಿಯುವುದೆಂಬ ಭಯದಿ ವಸುದೇವ ಎಳೆ ತರುಳೆಯ ನೆತ್ತಿ ಕರೆದೊಯ್ಯುತ್ತಿರೆ ತಾ ತಿರುಗಿ. ತರುಳನ್ನ ನೋಡಿ ದುಃಖಿತನಾಗಿ ಮನದಲ್ಲೇ ಮರುಗುತ್ತಲೆ ಭಾಪುರೇ ವಿಧಿಯಂದನು. ಕೋಮಲ ಬಾಳ ಹೇ ಘನ ನೀಳ, ಕೋಮಲ ಬಾಳ ಹೇ ಘನ ನೀಳ, ಶ್ಯಾಮ ಸುಂದರನೆ ನಾ ಹೋಗುವೆ ದೂರ. ಕೋಮಲ ಬಾಳ ಹೇ ಘನ ನೀಳ, ಕೋಮಲ ಬಾಳ ಹೇ ಘನ ನೀಳ, ನಿನ್ನ ನೆತ್ತಿ ಮೋದಾಡಿಸುವೋ ಭಾಗ್ಯ ಬೊಮ್ಮನು ಎನ್ನಲ್ಲಿತ ಬರೆದಿಲ್ಲವೋ ಬಾಳ. ಕೋಮಲ ಬಾಳ ಹೇ ಘನ ನೀಳ, ಎಳೆಯ ಮಗುವೆ ನಿನ್ನ ಬಿಟ್ಟು ಹೋಗುವ ತಾತ, ಇಳಿಯೊಳಗಿಂತ ಪಾಪಿ ಇಲ್ಲವೇನೋ ಜಾತ. ಕೋಮಲ ಬಾಳ ಹೇ ಘನ ನೀಳ, ಇನ್ನು ನಾ ನಿನ್ನ ತಾತನಲ್ಲವೋ ಬಾಳ, ಮುನ್ನ ತಾತನಂದ ಗೋಪಭೂಪಾಲ. ಕೋಮಲ ಬಾಳ ಹೇ ಘನ ನೀಳ, ಕರಚಾಚಿ ಮೃದು ಹಾಸ್ಯ ಬೀರುತನಿಯನ್ನ ಮರುಳು ಮಾಡದಿರೋ ಮೋಹನ ಬಾಳ. ಕೋಮಲ ಬಾಳ ಹೇ ಘನ ನೀಳ, ಎಂದಿಗಾಗೋದು ನಿನ್ನ ಸಂದರ್ಶನವು ಇಂದಿರಾಪತಿ ಎಂದು ಒಲಿವನೋ ಬಾಳ. ಕೋಮಲ ಬಾಳ ಹೇ ಘನ ನೀಳ, ಶ್ಯಾಮ ಸುಂದರನೆ ನಾ ಹೋಗುವೆ ದೂರ. ಕೋಮಲ ಬಾಳ ಹೇ ಘನ ನೀಳ. ಈ ರೀತಿ ಕಣ್ಣೀರು ಸುರಿಸುತ್ತ ವಸುದೇವನು ಶ್ರೀಹರಿಯ ಪ್ರಿಯಮಾಯೆಯನ್ನು ಹೊತ್ತು ಮರಳಿ ನಡೆಯುತ್ತಾನೆ. ಬರುತ್ತಲೇ ಸೆರೆಮನೆಯ ದ್ವಾರಗಳು ತೆರೆದಿರುವುದನ್ನು ನೋಡಿ ತ್ವರದಿಂದ ತನ್ನ ಅರಸಿಯ ಕಡೆಗೆ ಬರುತ್ತಾನೆ. ತನ್ನ ಸಡಗರದ ಪುತ್ಥಳಿಯನ್ನು ಹಿಡಿದೆತ್ತಿ ಬರುವುದನ್ನು ನೋಡಿ ಬಲು ಹರುಷಗೊಂಡ ದೇವಕಿ ಶಶಿಕೋಟಿ ತೇಜದ ಹಸುಳೆಯ ಮುಖ ನೋಡಿ ಮರುಳಾಗಿ ತನ್ನ ಸ್ತನವನ್ನೀಯುತ್ತಾಳೆ. ತನ್ನ ಸ್ತನ ಪಾಲನ್ನು ತನ್ನ ಮಗುವಿಗುಣಿಸದೆ ಅನ್ಯ ಹಸುಳೆಗೆ ಸ್ತನ ಕೊಡುತ್ತಿರುವ ದೇವಕಿಯು ಘನ್ನ ಮಹಿಮನಿಗೆ ನಮೋ ಎಂದ ಸಮಯದಿ 4ನೆಯ ಅಧ್ಯಾಯ ಮುಗಿತಿಲ್ಲಿಗೆ. 4ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು.